ಹಲೋ ಮಕ್ಕಳೇ, ನಾನು ನಿಮ್ಮ ಲೋಕೇಶ್, ಬೋಧಶಾಸ್ತ್ರ ಉಪನ್ಯಾಸಕ, ಫಿಸಿಕ್ಸ್ ಫ್ಯಾಕಲ್ಟಿ. ಕನಸು ಕಾಣುವುದು ಮುಖ್ಯವಲ್ಲ, ಆ ಕನಸನ್ನು ನನಸಾಗಿಸಲು ನಿಮ್ಮ ಹಠ ನಿಮ್ಮಲ್ಲಿರಲಿ. ಓಕೆ, ಇಷ್ಟನ್ನು ಹೇಳ್ತಾ ಶುರು ಮಾಡೋಣ. KCET PYQs ಮೋಷನ್ ಇನ್ ಸ್ಟ್ರೈಟ್ ಲೈನಲ್ಲಿ. ಸೊ ಫಸ್ಟು ಫಾರ್ಮುಲಾಸ್ ಡಿಸ್ಕಸ್ ಮಾಡ್ದು ಹೋಗೋಣ. ಮೇಜರ್ಲಿ ಫಾರ್ಮುಲಾಸು ಕೆಲವೊಂದ್ಸಲ ಮಾಡಿಫೈ ಮಾಡಿಬಿಟ್ಟು ಸಾಲ್ವ್ ಮಾಡಬೇಕಾಗುತ್ತೆ. ಸ್ಟಾರ್ಟಿಂಗಲ್ಲಿ ನಿಮ್ಮ ಪ್ರಯತ್ನ ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ ಮೀಡಿಯಮ್ ಬಂದವರಾಗಿರ್ಬೋದು, ಇಂಗ್ಲೀಷ್ ಮೀಡಿಯಮ್ ಅವರು SLC ಒಂದು ಪಾರ್ಟ್ ಅಷ್ಟೇ. SLCಯಿಂದ ಮಾರ್ಕ್ಸ್ ಎಷ್ಟೇ ಬಂದಿರಲು PUCನಲ್ಲಿ ನೀವು ಮಾರ್ಕ್ಸ್ ಗಳಿಸೋದು ಕಡೆಗೆ ತುಂಬ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ, ಅದೇ ಎಸ್ಪೆಷಲಿ ಫಿಸಿಕ್ಸ್ ಕಡೆಗೆ. ಸೊ ಮ್ಯಾಥಮೆಟಿಕಲಿ ಸ್ವಲ್ಪ ಸ್ಟ್ರಾಂಗ್ ಆಗಿರಲೇಬೇಕು. ಮ್ಯಾಥಮೆಟಿಕ್ಸಾಗಿ ಸ್ಟ್ರಾಂಗ್ ಆಗಿತ್ತು ಅಂದರೆ ಸಾಲ್ವ್ ಮಾಡ್ಕೊಂಡು ಹೋಗೋದು ಸುಲಭ. ಸೊ ಫಾರ್ಮುಲಾಸ್ ಡಿಸ್ಕಸ್ ಮಾಡೋಣ. ಫಾರ್ಮುಲಾಸ್ ಆದಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಡಿಸ್ಕಸ್ ಮಾಡೋಣ. ಸೊ ಫಾರ್ಮುಲಾಸ್ ಫಸ್ಟು ನಾವು ಸ್ಟಡಿ ಮಾಡೋದೇ ಡಿಸ್ಟೆನ್ಸು, ಡಿಸ್ಪ್ಲೇಸ್ಮೆಂಟು. ಅದರ ತಕ್ಕಂತೆ ಅದರಲ್ಲಿ ನೋಡೋದು ನಾವು ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಟೇಕನ್. ಫಸ್ಟ್ ನೋಡೋದೆ ವೆಲಾಸಿಟಿ ಈಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ಗೆ ನಾನು ಎಷ್ಟು ತೊಗೊತೀನಿ, ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಟೇಕನ್. ಸೊ ನೆಕ್ಸ್ಟ್ ವಿ ವಿಲ್ ಸ್ಟಡಿ ಅಬೌಟ್ ದ ಆಕ್ಸಿಲರೇಷನ್ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ. ಅದಕ್ಕೆ ನಾವು dv/dt ಅಂತಲೇ ತೊಗೊಬೋದು. ವೆಲಾಸಿಟಿಗೆ ಲಿಮಿಟ್ಸ್ ಪ್ರಕಾರ v ಈಸ್ ಈಕ್ವಲ್ ಟು ಲಿಮಿಟ್ ಡೆಲ್ಟಾ t ಟೆನ್ಸ್ ಟು 0 ಡೆಲ್ಟಾ x/ಡೆಲ್ಟಾ t. ಎಕ್ಸ್ ಫಾರ್ಮಲ್ಲಿ ಈ ರೀತಿ ತೊಗೊತೀವಿ. ಡೆಲ್ಟಾ ಎಕ್ಸ್ ಅಂದರೆ x2 - x1 ಆ ಥರ ತೊಗೊಬೋದು. dv/dt v2 - v1 dt ನಾರ್ಮಲಿ t ಅಂತಲೇ ತೊಗೊಬೋದು, ಅಥವಾ t2 - t1 ಅಂತಲೇ ತಗೊಳ್ಳಿ ಚೇಂಜ್ ಇನ್ ಟೈಮ್ ಇದ್ದಾಗ. ಸೊ ಅಗೇನ್ ವಿ ವಿಲ್ ಸ್ಟಡಿ ಅಬೌಟ್ ದ ಆವರೇಜ್ ವೆಲಾಸಿಟಿ. ಆವರೇಜ್ ವೆಲಾಸಿಟಿ ವಿ ವಿಲ್ ಕನ್ಸಿಡರ್. ಸಮಟೈಮ್ಸ್ ವಿ ಕ್ಯಾನ್ ಯೂಸ್ v ಆಲ್ಸೋ, ಹಂಗೂ ತಗೋಬೋದು. ಆವರೇಜ್ ವೆಲಾಸಿಟಿ ಹಿಂಗೂ ತೊಗೊತೀವಿ. ಸೊ ಆವರೇಜ್ ವೆಲಾಸಿಟಿ ಡಿಸ್ಪ್ಲೇಸ್ಮೆಂಟ್ ಚೇಂಜಸ್ ಇದ್ದು ಅಂದಾಗ S1 S2 /T1 + T2 ಸೋ ಆನ್ ಆಗ್ತಿರುತ್ತೆ. ಒಂದು ವೇಳೆ ಡಿಸ್ಪ್ಲೇಸ್ಮೆಂಟ್ ಸೇಮ್ ಬಂತು ಅಂತ ಅಂದ್ಕೊಳ್ಳಿ, S1 = S2 = S. ಈ ಕಂಡೀಷನಲ್ಲಿ ಮತ್ತೆ ಟೈಮ್ ಚೇಂಜ್ ಇರುತ್ತೆ. ಸಪ್ರೇಟಾಗಿ ಫಸ್ಟು ಈ ಕ್ವಶನ್ಸ್ ಯಾವ ರೀತಿ ಮಾಡಿಫೈ ಮಾಡ್ಬೋದು ಅಂತ. ಒಂದು ಪಾರ್ಟಿಕಲ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ತಿರುತ್ತೆ, ಸ್ಮಾಲ್ ಇಂಟರ್ವಲ್ಸ್ ತೊಗೊತೀವಿ, ಡಿಸ್ಪ್ಲೇಸ್ಮೆಂಟ್ ಸೇಮ್ ಇರುತ್ತೆ, ಬಟ್ ಟೈಮ್ ಚೇಂಜ್ ಆಗ್ತಿರುತ್ತೆ. ಸೇಮ್ ಟೈಮಲ್ಲೇ ಸೇಮ್ ಡಿಸ್ಪ್ಲೇಸ್ಮೆಂಟ್ ಟ್ರಾವೆಲ್ ಆಗ್ತಿಲ್ಲ ಅಂತ ಅರ್ಥ, ಅದು ಗೊತ್ತಾಗ್ತಿದೆಯಾ? ಸೊ v ಆವ್ರೇಜ್ ಈಸ್ ಈಕ್ವಲ್ ಟು S1 S2 ಜಾಗದಲ್ಲಿ ನಾನು ಮಾಡಿಫೈ ಮಾಡ್ಕೊತೀನಿ. ವೆಲಾಸಿಟಿ v1 ಈಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಟೇಕನ್, v2 ಈಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಬೈ t2. ಸೊ ಇಲ್ಲಿ t1 ಏನಾಗುತ್ತೆ, t1 ಈಸ್ ಈಕ್ವಲ್ ಟು S/v1. ಗೊತ್ತಾಗ್ತಿದೆಯಾ? ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ದೀನಿ ಅಷ್ಟೇ ಇದನ್ನು. ಇಲ್ಲೂ ಅದೇ ರೀತಿ t2 ಈಸ್ ಈಕ್ವಲ್ ಟು S/v2. ಸೊ ಇವೆರಡನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ, ಏನಾಗುತ್ತೆ ನೋಡೋಣ. ಸೊ ವಿ ಆವ್ರೇಜ್ S1 ಅಂದರೆ S1 S2 ಹಂಗೆ ಇಟ್ಕೊಳ್ಳೋಣ. S1 S2 ಅಂದರೆ S ಅಂತ ಚೂಸ್ ಮಾಡಿದ್ದೀನಿ. ಸೊ ನ್ಯೂಮರೇಟರಲ್ಲಿ 2S ತೊಗೊಳ್ಳೋಣ, ಡಿನಾಮಿನೇಟರಲ್ಲಿ T1 T2 ಇದರಿಂದ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. S/v1 ಇಲ್ಲಿ S/v2. ಕೆಲವು ಸಲ ಡಿಫ್ರೆಂಟ್ ವೆಲಾಸಿಟೀಸ್ ಕೊಟ್ಟು ಸಾಲ್ವ್ ಮಾಡೋಕ್ಕೆ ಹೇಳ್ತಾರೆ. ಸೇಮ್ ಡಿಸ್ಪ್ಲೇಸ್ಮೆಂಟ್ ಯಾವುದಾದ್ರೂ ಒಂದು ಕಾನ್ಸ್ಟೆಂಟ್ ಇರಬೇಕಲ್ವಾ, ಇಲ್ಲಾಂದರೆ ಸಾಲ್ವ್ ಮಾಡೋಕ್ಕಾಗಲ್ಲ. ಸೊ ಈಗ ಇದನ್ನು ಸಾಲ್ವ್ ಮಾಡೋಣ. ಸೊ ವಿ ಆವ್ರೇಜ್ ಈಸ್ ಈಕ್ವಲ್ ಟು 2S/S ಕಾಮನ್ ಇದೆಯಾ, ಔಟ್ಸೈಡ್ ತೊಗೊಳ್ತೀನಿ. 2S/S ಕಾಮನ್ ಇದೆ, ರಿಮೈನಿಂಗು 1/v1 + 1/v2. ಇದಕ್ಕೆ LCM ಮಾಡಬೇಕು. S ಕ್ಯಾನ್ಸಲ್ ಆಗುತ್ತೆ. 2 LCM ಮಾಡಿದ್ರೆ v1 + v2 /v1 v2 ಬರುತ್ತೆ. ಅದನ್ನು ನ್ಯೂಮರೇಟರ್ ಬರಿತಾ ಇದ್ದೀನಿ. ಇದು ಒಂದು ಆವ್ರೇಜ್ ವೆಲಾಸಿಟಿಗೆ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. 2v1 v2 /v1 + v2 ವೆರಿ ಇಂಪಾರ್ಟೆಂಟ್. ಯಾವುದೇ ಕಾಂಪಿಟೇಟಿವ್ನಲ್ಲಿ ಈ ಥರ ಯೂಸ್ ಮಾಡ್ತಿರ್ತೀವಿ. ಡಿಫ್ರೆಂಟ್ ವೆಲಾಸಿಟೀಸ್ ಸಮ್ ಒಂದು ಕಾನ್ಸ್ಟೆಂಟ್, ಇವಾಗ ಟೈಮ್ ಕೊಟ್ಟಿಲ್ಲಾಂದ್ರೆ ನಾವು ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಈಕ್ವೇಷನ್ಸ್ ಆಫ್ ಮೋಷನ್ ವೆರಿ ವೆರಿ ಇಂಪಾರ್ಟೆಂಟ್, ಯೂಸ್ ಮಾಡ್ತಾನೆ ಇರ್ತೀವಿ. ಸೊ S is equal to ut + at². ಫಾರ್ಮುಲಾ ಲಿಸ್ಟ್ ಮಾಡಬೇಕಾದ್ರೆ ಯಾವುದೇ ಒಂದು ಟರ್ಮ್ ಗೊತ್ತಿಲ್ಲ ಅಂದರೂ ರೈಟ್ ಸೈಡ್ ಬರ್ಕೊಂಡಿರ್ರಿ. ನೀವು ಲಿಸ್ಟ್ ಮಾಡಬೇಕು, ನಿಮ್ಮ ಹತ್ರನೇ ಇಟ್ಕೋಬೇಕು ಅದನ್ನು. v² is equal to u² + 2as. If two particles or two bodies traveling in the same path, relative velocity ಸೊ ಜನರಲ್ ಫಾರ್ಮ್ ಬರೀತೀನಿ. ಮಿಕ್ಕಿದ್ದು ಚೇಂಜಸ್ ಎಲ್ಲ ನಮಗೆ ಗೊತ್ತಿರಬೇಕು, ಮೈಂಡಲ್ಲಿ ಇರಬೇಕದು. ಸೊ VAB is equal to VA - VB. ಎರಡೂ ಬಾಡೀಸು ಸೇಮ್ ಪಾತಲ್ಲೇ ಸೇಮ್ ಡೈರೆಕ್ಷನಲ್ಲೇ ಹೋಗ್ತಿದೆ ಅಂದಾಗ ಆಬ್ವಿಯಸ್ಲಿ 0 ಆಗುತ್ತೆ. ಆಪೋಸಿಟ್ ಡೈರೆಕ್ಷನ್ ಬಂತು ಅಂದರೆ ಡೈರೆಕ್ಷನ್ ಚೇಂಜ್ ಇರುತ್ತೆ, ಅಲ್ಲಿ ಆ್ಯಡ್ ಆಗುತ್ತೆ.
ಸೊ ಇಷ್ಟು ಫಾರ್ಮುಲಾಸು ತುಂಬಾ ಇಂಪಾರ್ಟೆಂಟು, ನೋಟ್ ಮಾಡ್ಕೊಂಡಿರಿ, ಯೂಸ್ ಮಾಡ್ತಾನೆ ಇರ್ತೀವಿ. ಓಕೆ, ಇದರ ಮೇಲೆ ನೀವು ಗ್ರಾಫ್ಸನ್ನು ಸಾಲ್ವ್ ಮಾಡ್ತಿರ್ಬೇಕು. ಗ್ರಾಫ್ಸ್ ಪ್ರಾಕ್ಟೀಸ್ ಮಾಡಬೇಕು. ಎಲ್ಲ ಗ್ರಾಫ್ಸನ್ನು ಪೊಸಿಷನ್ ಟೈಮ್ ಗ್ರಾಫು, ವೆಲಾಸಿಟಿ ಟೈಮ್ ಗ್ರಾಫು, ಸೊ ಅಲ್ಲಿ ಕಾನ್ಸ್ಟೆಂಟ್ ಆಕ್ಸಲರೇಷನ್ನು, ಈ ಥಿಯರಿನಲ್ಲಿ ನೀವೇನು ಓದಿದ್ದೀರಾ ಅದು ಇಲ್ಲಿ ಕ್ಯಾರಿ ಮಾಡಬೇಕು. ಎಲ್ಲಿ ಕಾಂಪಿಟೇಟಿವ್ಗೆ, ಬೋರ್ಡ್ಸ್ಗೆ ಒಂದು ಲಿಮಿಟ್ ಇರುತ್ತೆ, ಕಾಂಪಿಟೇಟಿವ್ಗೆ ಲಿಮಿಟ್ಲೆಸ್. ಓಕೆ, ಫಾರ್ ಎ ಬಾಡಿ ಮೂವಿಂಗ್ ಅಲಾಂಗ್ ಎ ಸ್ಟ್ರೈಟ್ ಲೈನ್, the following VT graph is obtained according to the graph the displacement during. ಸೊ ಫಸ್ಟ್ಗೆ ಹೇಳ್ತಿದ್ದಾರೆ, ಒಂದು ಬಾಡಿ ಸ್ಟ್ರೈಟ್ ಪಾತಲ್ಲಿ ಮೂವ್ ಆಗ್ತಿದೆ, ದ ಫಾಲೋಯಿಂಗ್ VT ಗ್ರಾಫ್ ಈಸ್ ಒಬ್ಟೈನ್ಡ್ ಅಕಾರ್ಡಿಂಗ್ ಟು ದ ಗ್ರಾಫ್. ಅಂದರೆ ಈ ಸ್ಟ್ರೈಟ್ ಪಾತಲ್ಲಿ ಮೂವ್ ಆಗ್ತಿದೆ. ಬಟ್ ಇನಿಷಿಯಲಿ ನೋಡಿ, ವಿತ್ ರೆಸ್ಪೆಕ್ಟ್ ಟು ಟೈಮು, ವಿತ್ ರೆಸ್ಪೆಕ್ಟ್ ಟು ವೆಲಾಸಿಟಿ, ಸ್ಟಾರ್ಟಿಂಗಲ್ಲಿ ಇವಾಗ ನಾವೇ ಗಾಡಿ ಓಡಿಸ್ತಿದ್ವಿ ಅಂತ ಅಂದ್ಕೊಳ್ಳಿ, 0 ಇಂದ ಇನ್ಕ್ರೀಸ್ ಆಗ್ತಿರುತ್ತಾ, ಒಂದು ಸರ್ಟನ್ ಹೈವೇಗೆ ಹೋಗಿದೆ ಅಂದರೆ ಒಂದು ಮೇಂಟೈನ್ ಮಾಡ್ತಾ ಇರ್ತೀವಲ್ಲ ಸ್ಪೀಡ್, ಕಾನ್ಸ್ಟೆಂಟ್ ಸ್ಪೀಡ್ ಇದೆ, ಬಟ್ ಟೈಮ್ ಮಾತ್ರ ಚೇಂಜ್ ಆಗ್ತಿದೆ. ಸೊ ಈ ರೀಜನಲ್ಲಿ ಅವ್ರು ಹೇಳ್ತಿದ್ದಾರೆ ಏನು, ಯೂನಿಫಾರ್ಮ್ ಆಕ್ಸಿಲರೇಷನ್ ಈಸ್ ಗ್ರೇಟರ್ ದ್ಯಾನ್ ದಟ್ ಡ್ಯೂರಿಂಗ್ ಯೂನಿಫಾರ್ಮ್ ಮೋಷನ್, ಯೂನಿಫಾರ್ಮ್ ಆಕ್ಸಿಲರೇಷನ್ ಈಸ್ ಲೆಸ್ ದ್ಯಾನ್ ದಟ್ ಡ್ಯೂರಿಂಗ್ ಯೂನಿಫಾರ್ಮ್ ಮೋಷನ್, ಯೂನಿಫಾರ್ಮ್ ಆಕ್ಸಿಲರೇಷನ್ ಈಸ್ ಈಕ್ವಲ್ ಟು ದಟ್ ಡ್ಯೂರಿಂಗ್ ಯೂನಿಫಾರ್ಮ್ ಮೋಷನ್ 0. ಸೊ ಇಲ್ಲಿ ಆನ್ಸರ್ ಆಗುತ್ತೆ ಯೂನಿಫಾರ್ಮ್ ಆಕ್ಸಿಲರೇಷನ್ ಈಸ್ ಲೆಸ್ ದ್ಯಾನ್ ದಟ್ ಡ್ಯೂರಿಂಗ್ ಯೂನಿಫಾರ್ಮ್ ಮೋಷನ್. ಇಲ್ಲೇನಾಯಿತು, ಕಾನ್ಸ್ಟೆಂಟ್ ವೆಲಾಸಿಟಿ ಆಯಿತು ಅಂದರೆ ಆಕ್ಸಿಲರೇಷನ್ 0 ಹೋಗುತ್ತೆ. ಯೂನಿಫಾರ್ಮ್ ಆಕ್ಸಿಲರೇಷನ್ ಇಸ್ ಲೆಸ್ ದ್ಯಾನ್ ದಟ್ ಡ್ಯೂರಿಂಗ್ ಯೂನಿಫಾರ್ಮ್ ಮೋಷನ್ ಇತ್ತು ಅಂದರೆ ನಮ್ಗೆ ಅಲ್ಲಿ ಆಕ್ಸಿಲರೇಷನ್ ಬರೋದೇ ಇಲ್ಲ. ಓಕೆ, ನೆಕ್ಸ್ಟು, ಎ ಪಾರ್ಟಿಕಲ್ ಸ್ಟಾರ್ಟ್ಸ್ ಫ್ರಮ್ ರೆಸ್ಟ್. ಅದು ಪ್ರೀವಿಯಸ್ಲಿ ನೀವು ಪಾಸ್ ಮಾಡಿ ನೋಡ್ಕೊಳ್ಳಿ, ಅರ್ಥ ಆಗುತ್ತೆ. ಎ ಪಾರ್ಟಿಕಲ್ ಸ್ಟಾರ್ಟ್ಸ್ ಫ್ರಮ್ ರೆಸ್ಟ್, ಇಟ್ಸ್ ಆಕ್ಸಿಲರೇಷನ್ ಎ ವರ್ಸಸ್ ಆಕ್ಸಿಲರೇಷನ್ ಹೇಳ್ತಿದ್ದಾರೆ, ಎ ವರ್ಸಸ್ ಟೈಮ್, ಆಕ್ಸಿಲರೇಷನ್ ವರ್ಸಸ್ ಟೈಮ್ ಕೊಟ್ಟಿದ್ದಾರೆ. ದ ಮ್ಯಾಕ್ಸಿಮಮ್ ಸ್ಪೀಡ್ ಆಫ್ ದಿ ಪಾರ್ಟಿಕಲ್ ವಿಲ್ ಬಿ, ಪ್ರೀವಿಯಸ್ಲಿ ಕೇಳಿರೋದು. ಸೊ ಮ್ಯಾಕ್ಸಿಮಮ್ ಅಂದಿದ ತಕ್ಷಣ ಇಲ್ಲಿ ವೆಲಾಸಿಟಿಗೆ, ಸೊ ಐ ವಿಲ್ ಕನ್ಸಿಡರ್ ವೆಲಾಸಿಟಿ. ಇದು ವೆಲಾಸಿಟಿ ಮ್ಯಾಕ್ಸಿಮಮ್ ಯಾವಾಗ ಆಗುತ್ತೆ ಅಂದರೆ ಏರಿಯಾ ಅಂಡರ್ ದಟ್ ಕರ್ವ್, ಏರಿಯಾ ಅಂಡರ್ AT ಗ್ರಾಫ್. AT ಅಂದರೆ ಆಕ್ಸಿಲರೇಷನ್ ಟೈಮ್ ಗ್ರಾಫ್. ಇದರಲ್ಲಿ ಏರಿಯಾ ಹೆಂಗೆ ಬಂದಿದೆ, ಇದು ಟ್ರಯಾಂಗಲ್ ಇದು. ಸೊ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಲ್ವಾ, ಬೇಸ್ ಇಂಟು ಹೈಟ್ ಓನ್ಲಿ. ಸೊ ಹಾಫ್ ಇಂಟು ವಾಟ್ ಇಸ್ ದ ಬೇಸ್ ಇದು ಕಂಪ್ಲೀಟ್ಲಿ 10 ಇದೆ, ಅದು ಟೈಮ್ ಇಂಟು ಹೈಟ್ ವಿಲ್ ಬಿ 8 ಓನ್ಲಿ. ಸೊ 2 1s 2 4s, ಸೊ ದಿಸ್ ವಿಲ್ ಬಿ 40 ಓನ್ಲಿ ಮೀಟರ್ ಪರ್ ಸೆಕೆಂಡ್, 40 ಮೀಟರ್ ಪರ್ ಸೆಕೆಂಡ್. ಶಲ್ ವಿ ಸಿ. ನಿಮ್ಗೆ ಇನ್ನೂ ಡೌಟ್ ಬಂತು ಏರಿಯಾ ಅಂಡರ್ ತಗೊಂಡಾಗ, ಇಲ್ಲಿ ಆ್ಯಕ್ಚುಲಿ AT ಅಂತ ಬಂದಿದೆ ಅಂದರೆ ಹಂಗೆ ಇಟ್ಕೊಳ್ಳಿ, ಏನು ಅದನ್ನು ಟಿ ಆ ಕಡೆ ಕಳಿಸಿದ್ರೆ ವೆಲಾಸಿಟಿ ಬೈ ಟೈಮ್ ಟೇಕನ್ ಅಲ್ವಾ. ಸೊ ಆಬ್ವಿಯಸ್ಲಿ ಹಂಗೂ ಅನ್ಕೊಬೋದು. ಬಟ್ ವೆಲಾಸಿಟಿ ಇಸ್ ಈಕ್ವಲ್ ಟು ಏರಿಯಾ ಅಂಡರ್ AT ಗ್ರಾಫ್ ಅಂದರೆ ಏರಿಯಾ ಅಂಡರ್ AT ಗ್ರಾಫ್ ಇಸ್ V ಓನ್ಲಿ. ಏರಿಯಾ ಅಂಡರ್ ಪ್ರೀವಿಯಸ್ಲಿ ಸಾಲ್ವ್ ಮಾಡಿದ್ವಿ, ಏರಿಯಾ ಅಂಡರ್ VT ಗ್ರಾಫ್ ಬಂದು ಡಿಸ್ಪ್ಲೇಸ್ಮೆಂಟು. ಸೊ ಅದು ನೆನಪಿರಲಿ. ಓಕೆ, ನೆಕ್ಸ್ಟು ಇದು ಎಕ್ಸ್ಪೆರಿಮೆಂಟಲ್ಲಿ ಆ್ಯಕ್ಚುಲಿ ಫಸ್ಟ್ ಚಾಪ್ಟ್ರಲ್ಲಿ ತೊಗೊಬೋದಿತ್ತು, ಬಟ್ ಇಲ್ಲಿ ತೊಗೊಂಡಿದ್ದೀನಿ. ಫಸ್ಟ್ ಚಾಪ್ಟ್ರಲ್ಲಿ ಆ್ಯಕ್ಚುಲಿ ಎಕ್ಸ್ಪೆರಿಮೆಂಟ್ ಇದು ಯಾವ ಚಾಪ್ಟ್ರಿಗೂ ರಿಲೇಟ್ ಆಗುತ್ತೋ ಇಲ್ಲ ಅಂತ ಸ್ಟಾರ್ಟಿಂಗಲ್ಲೇ ನೀವು ಎಕ್ಸ್ಪೆರಿಮೆಂಟ್ ಮಾಡ್ತೀರಾ, ಅದಕ್ಕೆ ಇಲ್ಲಿ ತೊಗೊಂಡಿದ್ದೀನಿ. ದ ವರ್ನಿಯರ್ ಸ್ಕೇಲ್ ಆಫ್ ಎ ಟ್ರಾವೆಲಿಂಗ್ ಮೈಕ್ರೋಸ್ಕೋಪ್ ಆ್ಯಸ್ 50 ಡಿವಿಷನ್ಸ್. ಇದು ಆ್ಯಕ್ಚುಲಿ ನೆಕ್ಸ್ಟ್ ಇಯರಲ್ಲಿ ನೋಡ್ತಿದ್ರಿ, ಗ್ಲಾಸ್ ಲ್ಯಾಬಲ್ಲಿ ಇದು ಟ್ರಾವೆಲಿಂಗ್ ಮೈಕ್ರೋಸ್ಕೋಪ್ ಯೂಸ್ ಮಾಡ್ತೀವಿ. ಬಟ್ ವರ್ನಿಯರ್ ಸ್ಕೇಲು, ಈ ಮೈನ್ ಸ್ಕೇಲ್ ಡಿವಿಷನ್ಸ್ ಎಲ್ಲ ಗೊತ್ತಿದೆಯಲ್ಲ, ನೀವೆಲ್ಲಿ ವರ್ನಿಯರ್ ಕ್ಯಾಲಿಪರ್ಸ್ ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ನೋಡ್ತೀರಾ. ವಿಚ್ ಕೋಯಿನ್ಸೈಡ್ಸ್ ವಿತ್ 49 ಮೈನ್ ಸ್ಕೇಲ್ ಡಿವಿಷನ್ಸ್ ಮೇಲೆ ಕೋಯಿನ್ಸೈಡ್ ಆಗ್ತದೆ ಹೇಳ್ತಾರೆ. ವರ್ನಿಯರ್ ಸ್ಕೇಲು ತುಂಬ ಚಿಕ್ಕದಿರೋದು, ಮೂವ್ ಆಗ್ತಿರುತ್ತಲ್ಲ, ಅದು ಟ್ರಾವೆಲಿಂಗ್ ಮೈಕ್ರೋಸ್ಕೋಪಲ್ಲಿ ನೋಡ್ತೀರಾ. ಬಟ್ ವರ್ನಿಯರ್ ಸ್ಕೇಲಲ್ಲೂ ಚಿಕ್ಕದಾಗಿರುತ್ತದು, ಅದು ಈ ರೀತಿ ವಿ ಶೇಪಲ್ಲಿ ಇರೋದು, ಈ ರೀತಿ ಮೂವ್ ಮಾಡ್ಕೊತಾ ಇರ್ತೀವಿ, ಅದು ವರ್ನಿಯರ್ ಸ್ಕೇಲ್ ಡಿವಿಷನ್. ಇಫ್ ಈಚ್ ಮೈನ್ ಸ್ಕೇಲ್ ಡಿವಿಷನ್ ಈಚ್ ಮೀನ್ಸ್ 1 MSD, ವ್ಯಾಲ್ಯೂ ಆಫ್ 1 MSD 0.5 ಮಿಲಿಮೀಟರ್ ಕೊಡ್ತಿದ್ದಾರೆ. ದೆನ್ ದ ಲೀಸ್ಟ್ ಕೌಂಟ್ ಆಫ್ ದಿ ಮೈಕ್ರೋಸ್ಕೋಪ್ ಈಸ್. ಸೊ ನಮಗೆ ಲೀಸ್ಟ್ ಕೌಂಟ್ ಕೇಳ್ತಿರೋದು, ಲೀಸ್ಟ್ ಕೌಂಟ್ ಫಾರ್ಮುಲಾನೇ ವ್ಯಾಲ್ಯೂ ಆಫ್ 1 MSD ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ VSD ಅಲ್ವಾ. ಸೊ ವ್ಯಾಲ್ಯೂ ಆಫ್ 1 MSD, ಈಚ್ ವ್ಯಾಲ್ಯೂ ಮೈನ್ ಸ್ಕೇಲ್ ಡಿವಿಷನ್ ದೇ ಆರ್ ಆಲ್ರೆಡಿ ಗಿವಿಂಗ್ 0.5 ಮಿಲಿಮೀಟರ್. ಟೋಟಲ್ ನಂಬರ್ ಆಫ್ VSD, ವರ್ನಿಯರ್ ಸ್ಕೇಲ್ ಆಫ್ ಟ್ರಾವೆಲಿಂಗ್ ಮೈಕ್ರೋಸ್ಕೋಪ್ ಆಸ್ 50 ಡಿವಿಷನ್ಸ್. ಸಾಲ್ವ್ ಮಾಡಿದ್ರೆ 0.01 ಬರುತ್ತೆ ನ್ಯೂಮರೇಟರು, 0.01 ಚೆಕ್ ಮಾಡಿ. 0 ಹಂಗೆ ಇಟ್ಕೊಂಡ್ರು, 5 ಅನ್ಕೊಂಡ್ರು ಕ್ಯಾನ್ಸಲ್ ಆಗುತ್ತೆ, 0.1 ಬರುತ್ತೆ. ಇಲ್ಲಿ 0 ಇತ್ತು ಅಂದರೆ ಎಗೈನ್ 0.01. ಮ್ಯಾಥಮೆಟಿಕಲಿ ಸ್ವಲ್ಪ ಸ್ಟ್ರಾಂಗ್ ಇರಬೇಕು. ನಾನು SLCಯಲ್ಲಿ ಹೇಳ್ತಿದ್ದೆ ನಿಮಗೆ, ಸ್ವಲ್ಪ ಮುಂದೆ ಇರ್ರಿ ಮ್ಯಾಥಮೆಟಿಕಲಿ. ಇವಾಗೂ ಏನು ತೊಂದರೆ ಇಲ್ಲ, ಇವಾಗೂ ಸ್ಟಾರ್ಟ್ ಮಾಡಿದ್ರೆ PUC ಇಸ್ ಲೈಕ್ ಎ ರಿಸ್ಟಾರ್ಟ್. ಓಕೆ, ವಿಲ್ ಸಾಲ್ವ್ ಒನ್ ಮೋರ್ ಕ್ವಶನ್.
ಕೆಲವು ಸಲ ಕ್ವಶನ್ ಅರ್ಥ ಆಗಿಲ್ಲ ಅಂದರೆ 2-3 ಸಲ ಓದಿ, ಸ್ಟಾರ್ಟಿಂಗಲ್ಲಿ ಇರಬೇಕಾದ್ರೆ ಅಡಾಪ್ಟ್ ಆಗಬೇಕಾದ್ರೆ 2-3 ಸಲ ಓದಿ ಆಮೇಲೆ ಅಭ್ಯಾಸ ಆಗೋಗುತ್ತೆ. ಅರ್ಥ ಆಗದಿರೋದಲ್ಲ, ಅರ್ಥ ಆಗೋದು. ಓಕೆ, ದ ಡಿಸ್ಪ್ಲೇಸ್ಮೆಂಟ್ ಎಕ್ಸ್ ಇನ್ ಮೀಟರ್ ಆಫ್ ಎ ಪಾರ್ಟಿಕಲ್ ಆಫ್ ಮಾಸ್ ಎಮ್ ಇನ್ kg ಮೂವಿಂಗ್ ಇನ್ 1 ಡೈಮೆನ್ಷನ್ ಅಂಡರ್ ದಿ ಆಕ್ಷನ್ ಆಫ್ ಎ ಫೋರ್ಸ್. ಅಂದರೆ ಒಂದು ಫೋರ್ಸ್ ಅಪ್ಲೈ ಮಾಡೋದಕ್ಕೆ ಒಂದು ಪಾರ್ಟಿಕಲ್ ಒಂದೇ ಡೈರೆಕ್ಷನಲ್ಲಿ ಹೋಗ್ತಿದೆ. ಈಸ್ ರಿಲೇಟೆಡ್ ಟು ಟೈಮ್ ಟಿ ಇನ್ ಸೆಕೆಂಡ್ ಬೈ ಟಿ ಈಸ್ ಈಕ್ವಲ್ ಟು, ದೇ ಆರ್ ಗಿವಿಂಗ್ ದ ಈಕ್ವೇಶನ್, ಟಿ ಈಸ್ ಈಕ್ವಲ್ ಟು ರೂಟ್ ಎಕ್ಸ್ ಪ್ಲಸ್ 3. ದ ಡಿಸ್ಪ್ಲೇಸ್ಮೆಂಟ್ ಆಫ್ ದಿ ಪಾರ್ಟಿಕಲ್ ವೆನ್ ಇಟ್ಸ್ ವೆಲಾಸಿಟಿ ಇಸ್ 0 ವಿಲ್ ಬಿ. ವೆಲಾಸಿಟಿ 0 ಇದ್ದಾಗ ಡಿಸ್ಪ್ಲೇಸ್ಮೆಂಟ್ ಕೇಳ್ತಿದ್ದಾರೆ. ಸೊ ಇದು ಟಿ ಫಾರ್ಮಲ್ಲಿ ಇದೆ. ಸೊ ನಮಗೆ ಡಿಸ್ಪ್ಲೇಸ್ಮೆಂಟ್ ಫಾರ್ಮಲ್ಲಿ ಕೇಳ್ತಿರೋದು. ಇನ್ನೊಂದು ವೆಲಾಸಿಟಿ ಬೇಕು ಅಂದರೆ ವೆಲಾಸಿಟಿ ಡಿ ಎಕ್ಸ್ ಬೈ ಡಿ ಟಿನೇ ಅಲ್ವಾ. ಸೊ ಅಟ್ಲೀಸ್ಟ್ ಇದನ್ನು ಸಾಲ್ವ್ ಮಾಡಬೇಕಾದ್ರೂ ನಮಗೆ ವೆಲಾಸಿಟಿ ಬರುತ್ತೆ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಇದನ್ನು ಮಾಡಿಫೈ ಮಾಡೋಣ. ರೂಟ್ ಎಕ್ಸ್ ಅದು ಆರ್ ಎಚ್ ಎಸ್ ಎಲ್ ಎಚ್ ಎಸ್ ಇಟ್ಕೊತಿದ್ದೀನಿ, 3 ಆ ಕಡೆ ಕಳಿಸ್ತಿದ್ದೀನಿ ಅಂತ ಅಂದ್ಕೊಂಡು ಆರ್ ಎಚ್ ಎಸ್ ಅಲ್ಲಿ ಬರಿತಾ ಇದ್ದೀನಿ. ಓಕೆ, ಈ ಮಾಡಿಫಿಕೇಶನ್ಸ್ ಎಲ್ಲ ನೀವು ಬರೀಬೇಕು, ಬರೆದಾಗಲೇ ಗೊತ್ತಾಗುತ್ತೆ. ಸೊ ರೂಟ್ ಎಕ್ಸ್ ಇದೆ, ಬೇಡ ನಾನು ಆ ಕಡೆ ಕಳಿಸ್ತೀನಿ. ಎಕ್ಸ್ ಇಸ್ ಈಕ್ವಲ್ ಟು ಟಿ ಮೈನಸ್ 3 ಹೋಲ್ ಸ್ಕ್ವೇರ್, ಎ ಮೈನಸ್ ಬಿ ಹೋಲ್ ಸ್ಕ್ವೇರಾ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab, ಕರೆಕ್ಟಾ? ಸೊ ಎಕ್ಸ್ ಇಸ್ ಈಕ್ವಲ್ ಟು ಇಷ್ಟು ವ್ಯಾಲ್ಯೂ ಬಂದಿದೆ. ಸೊ ಎಕ್ಸ್ ಇಷ್ಟು ಬಂದಿದೆ. ಸೊ ವಿ ಇಸ್ ಈಕ್ವಲ್ ಟು ನಮ್ಗೆ ಎಕ್ಸ್ ಇಷ್ಟು ಬಂದಿದೆ. ಸೊ ವಿ ಇಸ್ ಈಕ್ವಲ್ ಟು ಡಿ ಎಕ್ಸ್ ಬೈ ಡಿ ಟಿ. ಸೊ ವಿ ಇಸ್ ಈಕ್ವಲ್ ಟು ಡಿ ಎಕ್ಸ್ ಬೈ ಡಿ ಟಿ, ಬಟ್ ಡಿ ಎಕ್ಸ್ ಬೈ ಡಿ ಟಿ ಇಲ್ಲೇ ಸಾಲ್ವ್ ಮಾಡೋಣ. ಡಿ ಎಕ್ಸ್ ಬೈ ಡಿ ಟಿ, ಟಿ ಸ್ಕ್ವೇರ್ ಅಂದರೆ 2t, ಕಾನ್ಸ್ಟೆಂಟ್ ಇದೆ ಹೊರಟೋಗುತ್ತೆ, ಮೈನಸ್ 60. ಇದನ್ನು ಇಲ್ಲಿ ತೊಗೊಳ್ಳೋಣ, 2t ಮೈನಸ್ 60. ಸೊ ವೆಲಾಸಿಟಿ 0 ಅಂತ ಹೇಳ್ತಿದ್ದಾರೆ ಒಂದು ಪಾಯಿಂಟ್. ನಾರ್ಮಲಿ ದ ಡಿಸ್ಪ್ಲೇಸ್ಮೆಂಟ್ ಆಫ್ ದಿ ಪಾರ್ಟಿಕಲ್ ವೆನ್ ಇಟ್ಸ್ ವೆಲಾಸಿಟಿ ಇಸ್ 0, ವೆಲಾಸಿಟಿ 0 ಇದ್ದಾಗ. ಸೊ 0 ಈಸ್ ಈಕ್ವಲ್ ಟು 2t ಮೈನಸ್ 60. ಇದನ್ನು ಬಿಡ್ತಾ ಇದ್ದೀನಿ, 6t ಬರ್ತಿದ್ದೀನಾ, ಒಂದು ನಿಮಿಷ. ಡಿಫ್ರೆನ್ಷಿಯೇಟ್ ಮಾಡಿದ್ಮೇಲೆ ಟಿ ಇರಲ್ಲ, ಡಿಫ್ರೆನ್ಷಿಯೇಷನ್ ಸ್ವಲ್ಪ ಐಡಿಯಾ ಇರಬೇಕು. ಸೊ 2t ಈಸ್ ಈಕ್ವಲ್ ಟು 6 ಓನ್ಲಿ. ಇಲ್ಲೇನಾಗಿತ್ತು ಅಂದರೆ ಡಿಫ್ರೆನ್ಷಿಯೇಟ್ ಮಾಡಿದಾಗ 2t ಆ್ಯಂಡ್ 6t. ಐ ಆಮ್ ಯೂಸಿಂಗ್ ಜಸ್ಟ್ ಫಾರ್ಮುಲಾ ಆಫ್ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಪವರ್ ಎನ್. ಸೊ ಇಲ್ಲಿ ನಾರ್ಮಲ್ ಎಕ್ಸ್ ಇತ್ತು ಅಂದರೆ 1 ಆಗುತ್ತೆ, ಅದು ಗೊತ್ತಿರುತ್ತೆ. ಸೊ ಟಿ ಈಸ್ ಈಕ್ವಲ್ ಟು 2 1s 2 3s, ಸೊ ದಿಸ್ ಈಸ್ 3 ಓನ್ಲಿ. ಸೊ ನಾನು ಈಗ ಮಾಡಬೇಕು, ಟಿ ಈಸ್ ಈಕ್ವಲ್ ಟು 3 ಸಬ್ಸ್ಟಿಟ್ಯೂಟ್ ಮಾಡಬೇಕು. ಟಿ ಈಸ್ ಈಕ್ವಲ್ ಟು 3 ಇದ್ದಾಗ ಎಷ್ಟು ಅಂತ ಡಿಸ್ಪ್ಲೇಸ್ಮೆಂಟ್, ಅದಕ್ಕೆ ನಾನು ಏನು ಮಾಡ್ತೀನಿ, ಈ ಈಕ್ವೇಷನ್ ಯೂಸ್ ಮಾಡ್ತೀನಿ. ಎಕ್ಸ್ ಫಂಕ್ಷನ್ ಅಂತ ಅಂದ್ಕೊಂಡಾಗ ಟಿ ಈಸ್ ಈಕ್ವಲ್ ಟು 3 ಅಂದರೆ 3 ಅಪ್ಲೈ ಮಾಡಬೇಕು. ಯಾವ ಈಕ್ವೇಷನ್ಗೆ? ಟಿ ಸ್ಕ್ವೇರ್ ಪ್ಲಸ್ 9 ಮೈನಸ್ 60. ಸೊ ಈಗ ಬರಿತೀನಿ, ಟಿನ ಸಬ್ಸ್ಟಿಟ್ಯೂಟ್ ಮಾಡೋಣ. 3 3s 9 ಓನ್ಲಿ, ಪ್ಲಸ್ 9 ಮೈನಸ್ 6 3s 18. ಸೊ ಇದು 18 ಆಗುತ್ತಾ? 0 ಆನ್ಸರು. ಸೊ ಎಕ್ಸ್ ವಿಲ್ ಬಿ 0 ಓನ್ಲಿ, ಆಪ್ಷನ್ 4. ಯಾ, ಆಪ್ಷನ್ 4 ಓನ್ಲಿ. ಡಿಸ್ಪ್ಲೇಸ್ಮೆಂಟ್ ಕೂಡ ಮಾಡಿಫೈ ಮಾಡಿ, ತುಂಬ ಮ್ಯಾಥಮೆಟಿಕಲ್ ಇದೆ ನೋಡಿ. ಇಲ್ಲಿ ಮಾತ್ರ ಫಿಸಿಕ್ಸ್ ಯೂಸ್ ನೋಡ್ತೀವಿ, ತುಂಬ ಮ್ಯಾಥಮೆಟಿಕಲ್ಲಾಗೆ ಸಾಲ್ವ್ ಮಾಡಬೇಕಿದು. ಓಕೆ, ವಿಲ್ ಸಾಲ್ವ್. ಎ ಬಾಡಿ ಈಸ್ ಮೂವಿಂಗ್ ಅಲಾಂಗ್ ಎ ಸ್ಟ್ರೈಟ್ ಲೈನ್ ವಿತ್ ಇನಿಷಿಯಲ್ ವೆಲಾಸಿಟಿ. ಇನಿಷಿಯಲ್ ವೆಲಾಸಿಟಿ ಅದು v0. ಇನಿಷಿಯಲ್ ವೆಲಾಸಿಟಿ v0 ತಗೊತೀವಿ. Initial velocity v0, its acceleration a is constant. After t seconds, its velocity becomes v. The average velocity of the body over the given time interval is. ಸೊ ಒಂದು ಟೈಮ್ ಇಂಟರ್ವಲ್ ಆದಮೇಲೆ ಅವರು ಜನರಲಿ ಈಕ್ವೇಷನ್ ಮಾಡಿಫೈ ಮಾಡೋದಷ್ಟೇ. ಫಸ್ಟ್ ಅವರು ಬಾಡಿ ಇಸ್ ಮೂವಿಂಗ್ ಅಲಾಂಗ್ ಎ ಸ್ಟ್ರೈಟ್ ಲೈನ್ ಹೇಳ್ತಿದ್ದಾರೆ. ಸೊ ಒಂದು ಪಾರ್ಟಿಕಲ್ಲು ಸ್ಟ್ರೈಟ್ ಲೈನು, ನಾನಿಲ್ಲಿ ವಿ ಇಸ್ ಈಕ್ವಲ್ ಟು v0 ಪ್ಲಸ್ AT ಫಾರ್ಮುಲಾ ಚೂಸ್ ಮಾಡ್ತೀನಿ. ಸೊ ಇದೊಂದು ಫಾರ್ಮುಲಾ ಚೂಸ್ ಮಾಡಿದ್ದೀನಿ. ಇನ್ನೂ ಒಂದು ಫಾರ್ಮುಲಾ ಇದೆ, ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಅಂತ ತಗೊಳ್ಳೋ ಬದಲು ಇನಿಷಿಯಲ್ ವೆಲಾಸಿಟಿ v0 ಅಂತ ತೊಗೊತೀನಿ. ಬಿಕಾಸ್ ದೇ ಆರ್ ಗಿವಿಂಗ್ ಇನಿಷಿಯಲ್ ವೆಲಾಸಿಟಿ v0 ಪ್ಲಸ್ 2as. ಈ ಎರಡು ಫಾರ್ಮುಲಾ ಯೂಸ್ ಮಾಡಿಕೊಂಡು ಮಾಡಿಫೈ ಮಾಡಿ ನಾವು ಸಾಲ್ವ್ ಮಾಡಬೇಕಷ್ಟೇ. ಓಕೆ, ಸೊ ವಿ ಇಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಟೇಕನ್. ನಾರ್ಮಲಿ ನಮಗೆ ಫಾರ್ಮುಲಾ ಗೊತ್ತಿದೆ ಅದು. ಸೊ ವಿ ಇಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಎಸ್ ಡಿವೈಡೆಡ್ ಬೈ ಟಿ ಓನ್ಲಿ. ಎಸ್ ಆಲ್ರೆಡಿ ಇಲ್ಲಿ ಕೊಟ್ಟಿದ್ದಾರೆ, ಎಸ್. ಸೊ ಟೈಮ್ ಇದೆ. ಸೊ ಮಾಡಿಫೈ ಮಾಡಿ ಹೆಂಗೆ ಮಾಡಬೇಕಾಗುತ್ತೆ, ಜಸ್ಟ್ ನೋಡಿ ಇಲ್ಲಿ ಅಲ್ಲಿ ವಿ ಸ್ಕ್ವೇರ್ ಮೈನಸ್ v0 ಸ್ಕ್ವೇರ್ ಅಂತ ಇದೆ, ಎಲ್ಲ ಆಪ್ಷನ್ಸಲ್ಲೂ ಇದೆ. ಬಟ್ ಇಲ್ಲಿ ವಿ ಸ್ಕ್ವೇರ್ ಪ್ಲಸ್ v0 ಸ್ಕ್ವೇರ್ ಇದೆ. ನಮಗೆಲ್ಲೂ ಫಾರ್ಮುಲಾದಲ್ಲೂ ಆ ಫಾರ್ಮುಲಾ ಬರೋದಿಲ್ಲ. ಸೊ ನಾನೇನು ಮಾಡ್ತೀನಿ, ಇದನ್ನು
ವಿ ಸ್ಕ್ವೇರ್ ಮೈನಸ್ ವಿ ನಾಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು 2a ಎಸ್ ಓನ್ಲಿ. ಎಸ್ ಏನಾಗುತ್ತೆ ಅವಾಗ ವಿ ಸ್ಕ್ವೇರ್ ಮೈನಸ್ ವಿ ನಾಟ್ ಸ್ಕ್ವೇರ್ ಡಿವೈಡೆಡ್ ಬೈ 2a. ಜಸ್ಟ್ ಮಾಡಿಫೈ ಮಾಡಿದ್ದೀನಿ. ಸೊ ಡಿಸ್ಪ್ಲೇಸ್ಮೆಂಟು ವಿ ಸ್ಕ್ವೇರ್ ಮೈನಸ್ ವಿ ನಾಟ್ ಸ್ಕ್ವೇರ್ ಡಿವೈಡೆಡ್ ಬೈ ದಿಸ್ ಐ ವಿಲ್ ಟೇಕ್ ದಿಸ್ ಸೈಡ್ ಓನ್ಲಿ, ದಿಸ್ ಸೈಡ್ ಅಂದರೆ 2a ಹಂಗೆ ಇರುತ್ತೆ, 2a t ಬರಿತೀನಿ. ಸೊ ದಿಸ್ ಈಸ್ ಆವ್ರೇಜ್ ವೆಲಾಸಿಟಿ. ಸೊ ಲೈಕ್ ದಿಸ್ ವಿ ವಿಲ್ ಗೆಟ್ ವಿಚ್ ಆಪ್ಷನ್ ಆವ್ರೇಜ್ ವೆಲಾಸಿಟಿ ವಿ ಈಸ್ ಈಕ್ವಲ್ ಟು ಆಪ್ಷನ್ ಬಿನೇ ಇದ್ದಂಗಿದೆ, ಎಸ್ ಬಿ ಓನ್ಲಿ. ಸೊ ಜಸ್ಟ್ ಮಾಡಿಫೈ ಮಾಡಿ ಸಾಲ್ವ್ ಮಾಡಿರೋದು ಅಷ್ಟೇ. ಓಕೆ, ಆವ್ರೇಜ್ ವೆಲಾಸಿಟಿ ದೇ ಆರ್ ಆಸ್ಕಿಂಗ್. ಐ ಆಮ್ ಯೂಸಿಂಗ್ ಜನರಲ್ ಫಾರ್ಮುಲಾ, ವಿ ಈಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಟೇಕನ್, ಆವ್ರೇಜ್ ಓನ್ಲಿ, ದಟ್ಸ್ ಒನ್. ಓಕೆ, we'll move on to next one. So two stones begin to fall from rest. ಎರಡು ಸ್ಟೋನು ಸ್ಟಾರ್ಟ್ ಫ್ರಮ್ ಬಿಗಿನಿಂಗ್ ಫ್ರಮ್ ರೆಸ್ಟ್ ಓನ್ಲಿ 0 ಫ್ರಮ್ ದಿ ಸೇಮ್ ಹೈಟ್ ಸೇಮ್ ಹೇಳ್ತಿದ್ದಾರೆ. ವಿತ್ ದ ಸೆಕೆಂಡ್ ಸ್ಟೋನ್ ಸ್ಟಾರ್ಟಿಂಗ್ ಟು ಫಾಲ್ ಡೆಲ್ಟಾ ಟಿ ಸೆಕೆಂಡ್ಸ್ ಆಫ್ಟರ್ ದಿ ಫಸ್ಟ್ ಫಾಲ್ಸ್. ಒಂದು ಪಾರ್ಟಿಕಲ್ ಬಿಟ್ಟಿದ್ದಾರೆ, ಇನ್ನೊಂದು ಪಾರ್ಟಿಕಲ್ ಸೇಮ್ ಹೈಟಿಂದ ಬಿಡ್ತಿದ್ದಾರೆ, ಬಟ್ ಇನ್ನೊಂದು ಪಾರ್ಟಿಕಲ್ ಸ್ವಲ್ಪ ಡೆಲ್ಟಾ ಟಿ ಸ್ವಲ್ಪ ಕೈಯಿಂದ ಬಿಡಬೇಕಾದ್ರೆ ಸ್ವಲ್ಪ ಚೇಂಜಸ್ ಆಗುತ್ತಲ್ಲ, ಬೇರೆ ಬೇರೆ ಕೈ ಅಂದ್ಕೊಳ್ಳಿ, ಆ ಡೆಲ್ಟಾ ಟಿ ಅನ್ನಷ್ಟು ಚೇಂಜಸ್ ಆಗಿದೆ. ಸ್ಟಾರ್ಟಿಂಗ್ ಫ್ರಮ್ ರೆಸ್ಟ್ ಅಂದಿದ ತಕ್ಷಣ ಇನಿಷಿಯಲ್ ವೆಲಾಸಿಟಿ 0 ಓನ್ಲಿ. ಸೊ ವಿ ಕ್ಯಾನ್ ಕನ್ಸಿಡರ್ ಇನಿಷಿಯಲ್ ವೆಲಾಸಿಟಿ u is equal to 0. ಸೊ ಐ ವಿಲ್ ಕನ್ಸಿಡರ್ ಟು ಡಿಸ್ಪ್ಲೇಸ್ಮೆಂಟ್ S1 S2. ಸೊ ನೆಕ್ಸ್ಟ್ ಏನು ಕೇಳ್ತಿದ್ದಾರೆ, ಆಫ್ಟರ್ ದಿ ಫಸ್ಟ್ ಫಾಲ್ಸ್ ಫ್ರಮ್ ರೆಸ್ಟ್ ದ ಡಿಸ್ಟೆನ್ಸ್ ಆಫ್ ಸಪರೇಷನ್ ಬಿಟ್ವೀನ್ ದ ಟೂ ಸ್ಟೋನ್ಸ್ ಬಿಕಮ್ಸ್ h. So the distance of separation means h I will consider two different particles S1 minus S2 only, like that. Okay, t0 seconds after the first stone starts its motion. So I will generally choose the first two equations. S1 is equal to ut plus half at square only, but due to gravity it is falling, so I will consider of g time they are giving t0 square. I am using s is equal to ut plus half at square only. But initial velocity we already know it is starting from rest only, it is 0. ಇಲ್ಲಿಂದ ಬೀಳ್ತಿದೆ, ಇನಿಷಿಯಲಿ 0 ಓನ್ಲಿ, ಒಂದು ಪಾರ್ಟಿಕಲ್ ಬೀಳ್ತಿದೆ ಅಂದರೆ ಬಿಟ್ಟಿದ ತಕ್ಷಣ ಬೀಳ್ತಿದೆ, ಇನಿಷಿಯಲ್ ವೆಲಾಸಿಟಿ 0 ಡ್ಯೂ ಟು ಗ್ರಾವಿಟಿ. ದಟ್ಸ್ ವೈ ಐ ಆಮ್ ಟೇಕಿಂಗ್ ಆಫ್ ಎ ಟಿ ಸ್ಕ್ವೇರ್ ಬದಲು ಜಿ ತಗೊತಿದ್ದೀನಿ. ಇಫ್ ಇಟ್ ಈಸ್ ಗೋಯಿಂಗ್ ಅಗೇನ್ಸ್ಟ್ ಟು ದ ಗ್ರಾವಿಟಿ ಐ ವಿಲ್ ಕನ್ಸಿಡರ್ಡ್ ನೆಗೆಟಿವ್ ಓನ್ಲಿ, ಇಟ್ ಈಸ್ ಫಾಲಿಂಗ್, ದಟ್ಸ್ ವೈ ಐ ಆಮ್ ಕನ್ಸಿಡರಿಂಗ್ ಪಾಸಿಟಿವ್ ಜಿ. ಅದೇ ರೀತಿ ಎಷ್ಟು ಇಲ್ಲಿ ಸೆಕೆಂಡ್ ಪಾರ್ಟಿಕಲ್ ಏನಾಗಿದೆ ಅಂದರೆ ಸ್ವಲ್ಪ ವೇರಿಯೇಷನ್ ಡೆಲ್ಟಾ ಟಿ ಅಷ್ಟು ಚೇಂಜ್ ಆಗ್ತಿದೆ. ನಾನು ತಗೊತೀನಿ ಸೊ t0 ಮೈನಸ್ ಡೆಲ್ಟಾ ಟಿ, ಗೊತ್ತಾಗ್ತಿದೆಯಾ? ಸ್ವಲ್ಪ ಆ ಟೈಮ್ ತೊಗೊಂಡಿರೋದ್ರಲ್ಲಿ ಒಂದು ಪಾರ್ಟಿಕಲ್ ಈ ರೀತಿ ಬೀಳ್ತಿರೋದ್ರಲ್ಲಿ ನಾನು ಒಂದು ಪಾರ್ಟಿಕಲ್ ಬೀಳ್ತಿದೆ, ಅದಕ್ಕೆ ಫಸ್ಟು t0 ತೊಗೊಂಡಿದ್ದೆ, ಇನ್ನೊಂದು ಪಾರ್ಟಿಕಲ್ ಸ್ವಲ್ಪ ವೇರಿಯೇಷನಲ್ಲಿ ಬೀಳ್ತಿದೆ, ಸ್ವಲ್ಪ ಟೈಮ್ ಚೇಂಜಸ್ ಇದೆ. ಆ ವೇರಿಯೇಷನ್ ಟೈಮ್ನ t0 ಜಾಗದಲ್ಲಿ t0 ಮೈನಸ್ ಡೆಲ್ಟಾ ಟಿ, ದಟ್ಸ್ ವೈ ದೇ ಆರ್ ಗಿವಿಂಗ್ ಡೆಲ್ಟಾ ಟಿ ಚೇಂಜಸ್. ಓಕೆ, ಇಸ್ ದಟ್ ಕ್ಲಿಯರ್? ಸೊ ಇಷ್ಟು ಆದಮೇಲೆ ಅವ್ರು ಹೇಳ್ತಿದ್ದಾರೆ ದಟ್ ಸಪ್ರೇಷನ್ ಬಿಟ್ವೀನ್ ದಟ್ ಒನ್ ಈಸ್ h is equal to S1 ಮೈನಸ್ S2. ಜಸ್ಟ್ ಸಪರೇಷನ್ ತೊಗೊತಾ ಇದ್ದೀನಿ. ಸೊ ಎರಡರಲ್ಲೂ ಆಫ್ ಜಿ ಫಸ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ ಮೈನಸ್ ಆಫ್ ಜಿ t0 ಮೈನಸ್ ಡೆಲ್ಟಾ ಟಿ ಹೋಲ್ ಸ್ಕ್ವೇರ್, ಅದಕ್ಕೆ ಸಾಲ್ವ್ ಮಾಡ್ಕೊಂಡು ಹೋಗೋದಷ್ಟೇ. ಆಫ್ ಜಿ t0 ಸ್ಕ್ವೇರ್ ಮೈನಸ್ ಆಫ್ ಜಿ, ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇದೆಯಲ್ಲ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಓಕೆ, ವಿಲ್ ಕನ್ಸಿಡರ್ ಹಿಯರ್ h is equal to ಹಾಫ್ ಜಿ t0 ಸ್ಕ್ವೇರ್ ಮೈನಸ್ ಹಾಫ್ ಜಿ t0 ಸ್ಕ್ವೇರಾ, ಎರಡು ಕ್ಯಾನ್ಸಲ್ ಆಗೋಗುತ್ತೆ. ಸ್ಟೆಪ್ಸ್ ಎಲ್ಲ ರೆಡ್ಯೂಸ್ ಮಾಡಿದ್ರೆ ಅದೇ ನೀವು ಸ್ವಲ್ಪ ಬೇಗ ಮಾಡೋಕ್ಕಾಗೋದು. ಸೊ ಇಲ್ಲಿ ಮೈನಸ್ ಇರುತ್ತೆ, ಮೈನಸ್ ಆಫ್ ಜಿ ಡೆಲ್ಟಾ ಟಿ ಸ್ಕ್ವೇರ್, ಇದಕ್ಕೂ ಇರುತ್ತೆ, ಮೈನಸ್ಸು ಪ್ಲಸ್ ಆಗೋಗುತ್ತೆ, ಪ್ಲಸ್ ಆಫ್ ಇಂಟು 2 ಹಂಗೆ ಬರ್ಕೊತೀನಿ, ಕ್ಯಾನ್ಸಲ್ ಮಾಡ್ತಿಲ್ಲ 2ನ, 2 t0 ಡೆಲ್ಟಾ ಟಿ, ಗೊತ್ತಾಗ್ತಿದೆಯಾ? ಇಲ್ಲೂ ಹಾಫ್ ಜಿ ಇರುತ್ತೆ, ಆಫ್ ಜಿ ನಾನು ಈ ಕಡೆ ಎರಡರಲ್ಲೂ ಇದೆ, ಈ ಕಡೆ ಕಳಿಸ್ಕೊತೀನಿ, ಈ ಕಡೆ ಕಳಿಸಿದಾಗ 2 ಮೇಲೆ ಹೋಗುತ್ತಾ, h ಡಿವೈಡೆಡ್ ಬೈ ಜಿ ಕೆಳಗೆ ಬಂದಿರುತ್ತೆ, ಟಿ ಸ್ಕ್ವೇರ್ ಮೈನಸ್ ಇರೋದ್ರಿಂದ ಆ ಕಡೆ ಬರೀತೀನಿ, ರಿಮೈನಿಂಗ್ ಇಲ್ಲಿ 2 t0 ಡೆಲ್ಟಾ ಟಿ, ಇನ್ನೊಂದು ರಿಮೈನಿಂಗು ಮೈನಸ್ ಅಲ್ವಾ, ಮೈನಸ್ ಡೆಲ್ಟಾ ಟಿ ಸ್ಕ್ವೇರ್. ಸೊ ದೆನ್ t0 ಈಸ್ ಈಕ್ವಲ್ ಟು ಕೇಳ್ತಿರೋದು, ಇದನ್ನು LHS ಬರೀತೀನಿ, 2 t0 ಡೆಲ್ಟಾ ಟಿ ಈಸ್ ಈಕ್ವಲ್ ಟು, ಇದು ಆ ಕಡೆ ಬರ್ತಿದೆ ಅಂತ ಅಂದ್ಕೊಂಡು 2h ಡಿವೈಡೆಡ್ ಬೈ ಜಿ ಪ್ಲಸ್ ಡೆಲ್ಟಾ ಟಿ ಸ್ಕ್ವೇರ್. ಓಕೆ, ಸೊ t0 ಬೇಕಿರೋದ್ರಿಂದ ಮಿಕ್ಕಿದ್ದೆಲ್ಲ ಆ ಕಡೆ ಕಳ್ಸೋಣ,
ಟಿ ನಾಟ್ ಈಸ್ ಈಕ್ವಲ್ ಟು 2h ಡಿವೈಡೆಡ್ ಬೈ ಜಿ ಇಂಟು 2 ಡೆಲ್ಟಾ ಟಿ ಪ್ಲಸ್ ಡೆಲ್ಟಾ ಟಿ ಸ್ಕ್ವೇರ್ ಡಿವೈಡೆಡ್ ಬೈ 2 ಇಂಟು ಡೆಲ್ಟಾ ಟಿ ಒಂದು ಕ್ಯಾನ್ಸಲ್ ಆಗುತ್ತೆ. ರಿಮೈನಿಂಗು ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ. ಸೊ ಟಿ ನಾಟ್ ಈಸ್ ಈಕ್ವಲ್ ಟು ಎಚ್ ಡಿವೈಡೆಡ್ ಬೈ ಜಿ ಇಂಟು ಡೆಲ್ಟಾ ಟಿ ಪ್ಲಸ್ ಡೆಲ್ಟಾ ಟಿ ಡಿವೈಡೆಡ್ ಬೈ 2. ಯಾವ ಆಪ್ಷನ್ ಆಗುತ್ತೆ ಚೆಕ್ ಮಾಡಿ. ಎಚ್ ಡಿವೈಡೆಡ್ ಬೈ ಜಿ ಡೆಲ್ಟಾ ಟಿ ಸಿ ಬರ್ತಿದೆಯಾ? ಟಿ ನಾಟು ವಿಲ್ ಚೆಕ್ ಆಪ್ಷನ್ 3 ಓನ್ಲಿ. ಎಚ್ ಡಿವೈಡೆಡ್ ಬೈ ಜಿ ಡೆಲ್ಟಾ ಟಿ ಡಿವೈಡೆಡ್ ಬೈ ಎಚ್. ಅವ್ರು ಕೊಟ್ಟಿರೋದನ್ನು ಕರೆಕ್ಟಾಗಿ ಈಕ್ವೇಷನ್ ಫಾರ್ಮ್ ಮಾಡಿದಾನೆ, ಮಿಕ್ಕಿದೆಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಂಡು ಎಲ್ಲ ಮ್ಯಾಥಮೆಟಿಕಲ್ಲೇ. ಕೊಟ್ಟಿರೋದನ್ನು ಮಾತ್ರ ಫಿಸಿಕ್ಸಾಗಿ ಕರೆಕ್ಟಾಗಿ ತೊಗೋಬೇಕಾಗುತ್ತೆ. ದಟ್ ಈಸ್ ನಥಿಂಗ್ ಬಟ್ KCET ಕಾಂಪಿಟೇಟಿವ್. ಸರ್ ಇಷ್ಟೊಂದಿದೆ ಎಕ್ಸಾಮಲ್ಲಿ ಅಷ್ಟು ಟೈಮ್ ಇರುತ್ತಾ ಅಂತ. ಕೆಲವೊಂದು ಕ್ವಶನ್ಸು ಸ್ಟಾರ್ಟಿಂಗ್ ನೋಡಿರಿ, ಕೆಲವೊಂದು ಸಿಂಪಲ್ ಇರುತ್ತೆ, ಬೇರೆ ಬೇರೆ ಚಾಪ್ಟರ್ಸಲ್ಲಿ ಡೈರೆಕ್ಟ್ ಕ್ವಶನ್ಸ್ ಇರುತ್ತೆ. ಅಲ್ಲಿ ನೀವು ಟೈಮ್ ಜಾಸ್ತಿ ವೇಸ್ಟ್ ಮಾಡಬಾರ್ದು. ವೇಸ್ಟ್ ಮಾಡದಿರ ಇರಬೇಕಂದ್ರೆ ನಾರ್ಮಲ್ ಇರೋ ಟೈಮಲ್ಲಿ ಇವಾಗಿಂದನೇ ಪ್ರಾಕ್ಟೀಸ್ ಚೆನ್ನಾಗಿ ಮಾಡಿ ಇಟ್ಟಿದ್ದೀರಾ ಅಂದರೆ ಅಲ್ಲಿ ಬೇಗ ಸಾಲ್ವ್ ಮಾಡ್ಕೊಂಡು ಹೋಗ್ತೀರಾ. ಇಲ್ಲ ಅಂದರೆ ಮತ್ತೆ ಲ್ಯಾಗ್ ಆಗುತ್ತೆ. ಓಕೆ, ಎ ಕಾರ್ ಕವರ್ಸ್, ಲಾಸ್ಟ್ ಇಯರ್ ಕೇಳಿರೋದು ಇದು, ಅದೇ ನಿಮ್ಮ ಸೀನಿಯರ್ಸ್ಗೆ. ಎ ಕಾರ್ ಕವರ್ಸ್ ದಿ ಫಸ್ಟ್ ಹಾಫ್ ಆಫ್ ದಿ ಡಿಸ್ಟೆನ್ಸ್ between two places at 40 km/h and another half at 50 km/h. This I will consider V1 only, velocity only. This I will consider V2. km/h ಅಲ್ಲೇ ಕೊಟ್ಟಿದ್ದಾರೆ. The average speed of the car is. ಸೊ ಇಲ್ಲಿ ಹೇಳ್ತಿರೋದೆ ದ ಕಾರ್ ಕವರ್ಸ್ ದಿ ಫಸ್ಟ್ ಹಾಫ್ ಅಂದರೆ ಡಿಸ್ಪ್ಲೇಸ್ಮೆಂಟ್ ಎರಡು ಸೇಮ್ ಅಲ್ವಾ. ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಹೇಳ್ತಿದ್ದಾರೆ. ಟೋಟಲ್ ಡಿಸ್ಪ್ಲೇಸ್ಮೆಂಟು ಫಸ್ಟ್ ಹಾಫ್ ಅಂದಿದ ತಕ್ಷಣ ಇದೊಂದು S1 ಅನ್ಕೊಳ್ಳೋಣ, ಇದು S2 ಅನ್ಕೊಳ್ಳೋಣ. ನೆಕ್ಸ್ಟ್ ಹಾಫ್ ಅಂದರೆ ಇದರಲ್ಲಿ ಹಾಫ್ ಐತಾನೆ, ಅಂದರೆ ಎರಡು ಸೇಮೇ, ಎರಡು ಡಿಸ್ಪ್ಲೇಸ್ಮೆಂಟು ಸೇಮೇ. ಸೊ ಈ ರೀತಿ ಕಂಡೀಷನಲ್ಲಿ ಸ್ಟಾರ್ಟಿಂಗ್ ಹೇಳಿದೆ ಯಾವ ಫಾರ್ಮುಲಾ, ವಿ ಆವರೇಜ್ ಈಸ್ ಈಕ್ವಲ್ ಟು 2V1 V2 ಡಿವೈಡೆಡ್ ಬೈ V1 ಪ್ಲಸ್ V2. ಅದಕ್ಕೆ ಹೇಳಿದ ಇಂಪಾರ್ಟೆಂಟ್ ಫಾರ್ಮುಲಾ ಇದು. ಇಲ್ಲೇ ಅಲ್ಲ, ಬೇರೆ ಕಾಂಪಿಟೇಟಿವ್ ನೀಟ್ ಆಗಿರ್ಬೋದು, JEE ಆಗಿರ್ಬೋದು, ಈ ಫಾರ್ಮುಲಾ ಬೇಸ್ ಮೇಲೆ ಕೇಳ್ತಾರೆ. ಓಕೆ, 2V1 V2, V1 ಜಸ್ಟ್ km/h ನಾನೇನು ತೊಗೊಳ್ಳೋದಿಲ್ಲ, ಯಾಕಂದರೆ ಅದು ಆನ್ಸರಲ್ಲೂ ಅದರಲ್ಲೇ ಕೊಡ್ತಿದ್ದಾರೆ. 40 ಇಂಟು ವಾಟ್ ಈಸ್ ದಿಸ್ ಒನ್ 50 ಡಿವೈಡೆಡ್ ಬೈ 40 ಪ್ಲಸ್ 50. ಸಾಲ್ವ್ ಮಾಡ್ಕೊಂಡು ಹೋಗೋದಷ್ಟೇ. ಇದು ಹಂಗೆ ಉಳಿಸ್ಕೊಳ್ಳೋಣ, ಕ್ಯಾನ್ಸಲ್ ಆಗೋದಲ್ಲ ಆ್ಯಕ್ಚುಲಿ. $40 into 50 divided by, so 50 plus this one will be 90, 0, 0. So we solve ಮಾಡಿ. 5 4s are 20, 2 2s are 4 only. This will be 5 4s are 24, 20 ಅಂದರೆ ಇನ್ನೊಂದು 0 ಬರುತ್ತೆ. This will be 9. ಓಕೆ, 9 1s are 9 5s are 45, 9 4s are 4 ಅಲ್ಲೇ ಬರುತ್ತೆ, ಎಲ್ಲದರಲ್ಲೂ 4 ಇದೆ. ಸೊ 44 ರೇಂಜಲ್ಲೇ ಬರುತ್ತೆ. ಓಕೆ ಓಕೆ 44.44 ಕಿಲೋಮೀಟರ್. ಜಸ್ಟ್ ಲಾಸ್ಟ್ ಸ್ಟೆಪ್ ಮಾತ್ರ ಸಾಲ್ವ್ ಮಾಡಿ, ಡಿವಿಷನ್ ಮಾಡೋದಷ್ಟೇ. ಸೊ ದಿಸ್ ಈಸ್ ಅಬೌಟ್ ದ ಪ್ರಾಬ್ಲಮ್. ಓಕೆ, ಸೊ ಇಷ್ಟು KCET ರಿಪೀಟೆಡ್ ಕ್ವಶನ್ಸಲ್ಲಿ ಕೇಳಿರೋದು ತುಂಬಾ ಇಂಪಾರ್ಟೆಂಟು. ಫಾರ್ಮಲ್ ಲಿಸ್ಟ್ ಖಂಡಿತ ಮಾಡಿ. ಅಷ್ಟನ್ನು ಮಾಡಿದೆ ಅಂದರೆ ಮಿಕ್ಕಿದ ಪ್ರಾಬ್ಲಮ್ಸ್ ಎಲ್ಲ ಮತ್ತೆ ಟೆಕ್ಸ್ಟ್ ಬುಕ್ನ ಓದೋದು ಖಂಡಿತ ಇರಬೇಕು. ಸೊ ಇಷ್ಟನ್ನೆಲ್ಲ ಮಾಡ್ತಿದ್ದೆ ಅಂದರೆ ನಿಮ್ಮ KCET ಎಕ್ಸಾಮ್ ಚೆನ್ನಾಗಾಗುತ್ತೆ. ಇವಾಗಿಂದನೇ ಫಸ್ಟ್ ಇಯರಿಂದನೇ ಸಾಲ್ವ್ ಮಾಡ್ಕೊಂಡು ಹೋಗಿ. ಸೊ ನಿಮ್ಮ ಎಕ್ಸಾಮ್ ಚೆನ್ನಾಗಾಗಲಿ ಅಂತ ಬಯಸ್ತಾ ನಾನು ನಿಮ್ಮ ಲೋಕೇಶ್, ಬೋಧಶಾಸ್ತ್ರ ಉಪನ್ಯಾಸಕ. ಥ್ಯಾಂಕ್ ಯು.